ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿ ನಡೆಸ್ತಾ ಇದ್ದಾವೆ. ಕಳೆದ ಒಂದು ತಿಂಗಳಿಂದಲೂ ಕೂಡ ಇರಾನ್ ಮೇಲೆ ದಾಳಿ ನಡೆಸ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಭಾರತ ದೇಶ ಮಾತ್ರವಲ್ಲದೆ ಬಹುತೇಕ ರಾಷ್ಟ್ರಗಳಿಗೂ ಕೂಡ ಅಂತಂದರೆ ಪೆಟ್ರೋಲ್, ಡೀಸೆಲ್ ಆಗಿರ್ಬೋದು, ಕಚ್ಚಾ ಆಯಿಲ್ ಆಗಿರ್ಬೋದು, ಎಲ್ಲದರ ಒಂದು ಹೊಡೆತ ಈಗ ಬಿದ್ದಿರುವಂಥದ್ದು. ಅದೇ ರೀತಿಯಾಗಿ ನಮ್ಮ ರಾಜ್ಯದ ಅಂದರೆ ರಾಜಧಾನಿ ಬೆಂಗಳೂರಲ್ಲೂ ಕೂಡ ಅಂತಂದರೆ ಇದೀಗ ಏನು ಬೇರೆ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ನಮ್ಮ ರಾಜ್ಯದ ಆಟೋ ಚಾಲಕರುಗಳು ಕೂಡ ಅಂತಂದರೆ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈಗ ರಾಜ್ಯದಲ್ಲಿ ಅಂತಂದರೆ CNG ಸಂಪೂರ್ಣವಾಗಿ ಖಾಲಿ ಆಗಿರೋದ್ರಿಂದಾಗಿ ತಾವು ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಇಲ್ಲಿ ನೋ ಸ್ಟಾಕ್ LPG ಅನ್ನುವಂತಹ ಬೋರ್ಡ್ಗಳನ್ನು ಪ್ರತಿ ಒಂದು ಗ್ಯಾಸ್ ಬಂಕ್ಗಳ ಮುಂದೆ ಅಂತಂದರೆ ನಾವೀಗ ನೋಡ್ತಾ ಇರ್ಬೋದು. ಇಲ್ಲಿ ಸಂಪೂರ್ಣವಾಗಿ ಗೇಟ್ಗಳನ್ನು ಹಾಕಿ ಕ್ಲೋಸ್ ಮಾಡಲಾಗಿರುವಂಥದ್ದು. ಕಳೆದ 2-3 ದಿನಗಳಿಂದ ಅಂತಂದರೆ ಸ್ಟಾಪ್ ಮಾಡಿದ್ದಾರೆ. ಮತ್ತು CNG ಬರ್ತಾ ಇಲ್ಲ ಅನ್ನುವಂತಹ ಮಾತನ್ನು ಇಲ್ಲಿನ ಪೆಟ್ರೋಲ್ ಬಂಕ್ ಮಾಲೀಕರು, CNG ಬಂಕ್ನ ಮಾಲೀಕರು ಹೇಳ್ತಾ ಇರುವಂಥದ್ದು. ನಾನು ನಿಮಗೆ ಒಳಗಡೆಯೂ ಕೂಡ ಹೋಗಿ ತೋರಿಸುವಂಥ ಕೆಲಸವನ್ನು ಮಾಡ್ತೇವೆ. ಈ ಒಂದು ದೃಶ್ಯ ಕಂಡು ಬಂದದ್ದು ಯಾವಾಗ ಅಂತ ಹೇಳಿದ್ರೆ ನಮಗೆ ಕಳೆದ 4 ವರ್ಷಗಳ ಹಿಂದೆ ಅಂದರೆ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪೆಟ್ರೋಲ್ ಸಿಗ್ತಾ ಇರಲಿಲ್ಲ, ಡೀಸೆಲ್ ಸಿಗ್ತಾ ಇರಲಿಲ್ಲ, CNG ಸಿಗ್ತಾ ಇರಲಿಲ್ಲ, ಮತ್ತು ಹೊರಗಡೆ ಓಡಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಇರಾನ್ ಮೇಲೆ ನಡೀತಾ ಇರುವಂತಹ ದಾಳಿಯಿಂದ, ಆಮೇಲೆ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ದಾಳಿಯಿಂದಾಗಿ ನಮ್ಮ ರಾಜ್ಯದ ಆಟೋ ಚಾಲಕರು ಕೂಡ ಅಂತಂದರೆ ಇವತ್ತು ಆಟೋ ಚಾಲಕರು ಮಾತ್ರವಲ್ಲದೆ ಜನಸಾಮಾನ್ಯರು ಕೂಡ ಅಂತಂದರೆ ಗ್ಯಾಸ್ಗಳನ್ನು ಬಳಸೋದಕ್ಕಾಗದೆ ಅಂತಂದರೆ ಪರದಾಡುವಂತಹ ಪರಿಸ್ಥಿತಿ ಈಗ ರಾಜ್ಯದಲ್ಲಿ ಎದುರಾಗಿರುವಂಥದ್ದು. ನಾವೀಗ ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ನೋಡಿ ಯಾವ ರೀತಿಯಾಗಿ ಇಲ್ಲಿ ಅವರು ಕಾರ್ಗಳನ್ನು ಕೂಡ ಪಾರ್ಕ್ ಮಾಡಿಕೊಂಡು ಸಂಪೂರ್ಣವಾಗಿ ಇಡೀ ಬಂಕನ್ನು ಕ್ಲೋಸ್ ಮಾಡಿಕೊಂಡು ಅಂತಂದರೆ ಕುಳಿತಿರುವಂತಹ ದೃಶ್ಯಗಳು ನಾವು ನೋಡ್ತಾ ಇರಬಹುದು. ಈಗ ಇಲ್ಲಿಯೂ ಕೂಡ ತಾವು ದೃಶ್ಯ ಗಮನಿಸಬಹುದು. ಮೀಟರ್ ಕೂಡ ಅಂತಂದರೆ ಸಂಪೂರ್ಣವಾಗಿ ಆಫ್ ಮಾಡಿದ್ದಾರೆ. ಅಂದರೆ ಬೆಳಗ್ಗೆಯಿಂದಲೂ ಇಲ್ಲಿ ಸ್ಟಾಕ್ ಇರದೇ ಇರೋದ್ರಿಂದಾಗಿ ಮೀಟರ್ ಕೂಡ ಅಂತಂದರೆ ಆಫ್ ಮಾಡಿದ್ದಾರೆ. ಸಾಮಾನ್ಯವಾಗಿ ದಿನಗಳಲ್ಲಿ ಅಂದರೆ ಸಾಮಾನ್ಯ ದಿನಗಳಲ್ಲಿ ಅಂತಂದರೆ ಇದು ಯಾವುದೂ ಕೂಡ ಬೋರ್ಡ್ಗಳನ್ನು ಆಫ್ ಮಾಡಿರಲ್ಲ, ಯಾವಾಗಲೂ ಕೂಡ ಕಂಟಿನ್ಯೂಸ್ ಆಗಿ ಆನಲ್ಲಿರುತ್ತೆ. ಮತ್ತು ಸಾವಿರಾರು ಆಟೋಗಳು ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಬಂದು ಇಲ್ಲಿ ಗ್ಯಾಸನ್ನು ಫಿಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವತ್ತು ಯಾಕೆ ಬಂದಿಟ್ಟಿದ್ದಾರೆ ಮತ್ತು ಎಷ್ಟು ದಿನಗಳಿಂದ ಸ್ಟಾಕ್ ಬರ್ತಾ ಇಲ್ಲ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಇದೆಲ್ಲವನ್ನು ಕೂಡ ಅಂತಂದರೆ ಇಲ್ಲಿ ಬಂಕ್ನ ಮಾಲೀಕರು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತಾಡಿಸ್ತಾ ಹೋಗ್ತೇನೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಮತ್ತು ಎಷ್ಟು ದಿನಗಳಿಂದ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ಸರ್, ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ ಬೆಂಗಳೂರಿಗೂ ಕೂಡ ಅಂತಂದರೆ ಒಂದು ರೀತಿ ಆತಂಕದ ವಾತಾವರಣ ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಸರ್? ಎಷ್ಟು ದಿನಗಳಿಂದ ಸ್ಟಾಕ್ ಬರ್ತಾ ಇಲ್ಲ ಅಂತ? ಸರ್, ನಮ್ಮದು ಮಾರ್ಚ್ 30ನೇ ತಾರೀಕು ಎಂಡ್ ಆಗಿತ್ತು. ಇಲ್ಲಿ ಅವತ್ತಿಂದ ಇಲ್ಲಿ ತನಕ ಓಪನ್ ಆಗೇ ಇಲ್ಲ. ಅದಕ್ಕೂ ಮುಂಚೆ ಸ್ಟಾಕು ನಮಗೆ ಇದು ದಿನದ 24 ಗಂಟೆ ಕೆಲಸ ನಿರ್ವಹಿಸ್ತಕ್ಕಂಥ ಇದು ಬಂಕು 24 ಗಂಟೆ ಸಿಗ್ತಾ ಇರಲಿಲ್ಲ. ನಮಗೆ ಸಿಗ್ತಾ ಇದ್ದಿದ್ದು ಒಂದು 12 ಅವರು 8 ಅವರು ಇಷ್ಟು ಮಾತ್ರ ಸಿಗ್ತಾಯಿತ್ತು. ಅವತ್ತಿಂದ ಇವತ್ತಿನ ತನಕ ಕ್ಲೋಸು 30ಇಂದ. ಸರ್, ಈಗ ಎಷ್ಟು ಜನ ಗ್ರಾಹಕರು ತಮ್ಮಲ್ಲಿ ಬರ್ತಾಯಿದ್ರು? ಅಂದರೆ ಆಟೋ ಚಾಲಕರು ಬರ್ತಾಯಿದ್ರು, ಇಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ರು. ಒಂದು ದಿನಕ್ಕೆ ತಮಗೆ ಎಷ್ಟು ಲಾಭ ಆಗ್ತಾಯಿತ್ತು, ಈಗ ಎಷ್ಟು ನಷ್ಟ ಆಗ್ತಾ ಇದೆ? ಒಟ್ಟಿಗೆ ಒಂದು 1000ರಿಂದ 1200 ಆಟೋ ಒಂದು ದಿನಕ್ಕೆ ಬರ್ತಾಯಿದ್ವು. ಹಾಂ ಸರ್, ಈಗ ಇದಕ್ಕೆ ಸಂಬಂಧಪಟ್ಟಂಥವ್ರಿಗೆ ಅಥವಾ ನಿಮ್ಮ ಏಜೆನ್ಸಿಗಳಿಗೆ ತಾವೇನಾದರೂ ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನ ಮಾಡಿದರೆ ಏನು ಹೇಳ್ತಾ ಇದ್ದಾರೆ ಸರ್? ಪ್ರಯತ್ನ ಮಾಡಿದ್ದೀವಿ ಸರ್. ಅವರು ಹೇಳ್ತಿರೋದೇನು 20ನೇ ತಾರೀಕು ಅಂದರೆ ಏಪ್ರಿಲ್ 20 ನಂತರದಲ್ಲಿ ನಿಮಗೆ ಗ್ಯಾಸ್ ಸಿಗೋದು ಅಂತ ಹೇಳ್ತಾ ಇದ್ದಾರೆ. ಈ ಕಾರಣದಿಂದ ನಮಗೂ ಈಗ ಇದಕ್ಕೆ ರೆಂಟು ಕೊಡಬೇಕು, ಸ್ಯಾಲ್ರಿ ಕೊಡಬೇಕು ಹುಡುಗರಿಗೆ, ಇದೆಲ್ಲ ಸಮಸ್ಯೆನೇ. ಏನು ಮಾಡೋದು? ಗ್ಯಾಸ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಓಕೆ, ತಾವು ಒಂದು ಒಳ್ಳೆಯ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ. ಈಗ ಬರೀ ಆಟೋ ಚಾಲಕರು ಇಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ, ಆಟೋ ಓಡಿಸ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಬರೀ ಆಟೋ ಚಾಲಕರ ಸಮಸ್ಯೆ ಅಲ್ಲ. ತಾವು ಕೂಡ 15 ದಿನ ಅಂದರೆ ಇನ್ನೂ 20ನೇ ತಾರೀಕು ಅಂತ ಹೇಳ್ತಾ ಇದ್ದೀರಿ. 20ನೇ ತಾರೀಕು ಅಂತ ಹೇಳಿದ್ರೆ ಸುಮಾರು 14 ದಿನ ಅಂತಂದರೆ ಇನ್ನೂ ಬಾಕಿ ಇರುವಂಥದ್ದು. 14 ದಿನದವರೆಗೂ ಇದು ಏನು ಅಮೌಂಟ್ ಕೊಡಬೇಕು, ಸಂಬಳ ಕೊಡಬೇಕು ಅನ್ನೋಂತಹ ಮಾತನ್ನ ಹೇಳಿದ್ರಿ, ಬಾಡಿಗೆ ಕೊಡುವಂಥ ಅನ್ನೋಂಥ ಮಾತನ್ನ ಹೇಳಿದ್ರಿ. ಇದು ಯಾವ ರೀತಿಯಾಗಿ ನಿಮಗೆ ಸಮಸ್ಯೆ ಆಗ್ತಾ ಇದೆ ಅಂತ? ಸಮಸ್ಯೆ ಆಗ್ತಾ ಇದೆ ಸರ್, ಏನು ಮಾಡೋಕ್ಕಾಗಲ್ಲ, ಆಗ್ತಾ ಇದೆ, ಕೊಡಲೇಬೇಕು. ಅವರು ಅದೆಲ್ಲ ಏನು ಇಲ್ಲದಿಲ್ವಲ್ಲ. ಈಗ ಸಿಬ್ಬಂದಿ ಇಲ್ಲಿ ಕೆಲಸ ಇಲ್ಲ ಅಂದರೂ ನಾವು ಅಂದರೆ ಈಗ ಎಲ್ಲ ಸಿಬ್ಬಂದಿನೂ ಇಟ್ಕೊಂಡಿಲ್ಲ, ರಜೆ ಕೊಟ್ಟು ಕಳಿಸಿದ್ವಿ. ಅಟ್ಲೀಸ್ಟ್ ಒಬ್ಬರು ಇಬ್ಬರು ಇದ್ದಾರೆ, ಅವರಿಗಾದರೂ ಕೊಡಬೇಕು. ಮತ್ತು ರೆಂಟು ಕೊಡಲೇಬೇಕು, ಅದು ಮ್ಯಾಂಡೇಟ್ರಿ ಎಲ್ಲ ಕೊಡಲೇಬೇಕಲ್ಲ. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ ವೀಕ್ಷಕರೇ, LPG ಆಗಿರ್ಬೋದು, CNG ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಯಾವುದೂ ಕೂಡ ಅಂತಂದರೆ ಆಮದು ಆಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕೆ ದೇಶದಲ್ಲಿ ಭಾರಿ ಕೊರತೆ ಕಾಣಿಸ್ತಾ ಇದೆ. ಇದರಿಂದಾಗಿ ಬರೀ ಆಟೋ ಚಾಲಕರು ಮಾತ್ರವಲ್ಲ, ನಾವು ಆಟೋ ಚಾಲಕರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಇಲ್ಲಿ ಬಂಕ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಹುಡುಗರಿಗೂ ಕೂಡ ಅಂತಂದರೆ ಇದೀಗ ರಜೆ ಕೊಟ್ಟು ಅಂತಂದರೆ ಊರಿಗೆ ಕಳಿಸ್ತಾ ಇರುವಂಥದ್ದು ಅಥವಾ ಅವ್ರ ಮನೆ ಕಳಿಸ್ತಾ ಇರೋದು ಕೆಲಸ ಆಗ್ತಾ ಇದೆ. ಇದರಿಂದಾಗಿ ದೇಶದ ಬಹುತೇಕ ಯುವಕರಾಗಿರ್ಬೋದು ಮತ್ತು ಆಟೋ ಚಾಲಕರಾಗಿರ್ಬೋದು ತಮ್ಮ ಕೆಲಸವನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಆದರೆ ಒಟ್ಟಾರೆಯಾಗಿ ನಾವು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಬೇರೆ ರಾಷ್ಟ್ರದಲ್ಲಿ ನಡೀತಾ ಇರುವಂತಹ ಯುದ್ಧಕ್ಕೂ ಮತ್ತು ನಮ್ಮ ದೇಶಕ್ಕೂ ಕೂಡ ನಡೀತಾ ಇರುವಂತಹ ಯುದ್ಧ ನಮ್ಮ ದೇಶದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಮತ್ತು ಅದರಿಂದಾಗಿ ಯಾವ್ಯಾವ ರೀತಿಯಲ್ಲಿ ಬೇರೆ ಜನಸಾಮಾನ್ಯರಿಗೂ ಕೂಡ ಅಂತಂದರೆ ತೊಂದರೆ ಆಗುತ್ತೆ ಅನ್ನುವಂಥದ್ದಕ್ಕೆ ಅದೊಂದು ಸ್ಪಷ್ಟ ನಿದರ್ಶನ ಆಗಿರುವಂಥದ್ದು. ಒಟ್ಟಾರೆಯಾಗಿ ಏನೇ ಆದರೂ ಕೂಡ ಅಂತಂದರೆ ಆದಷ್ಟು ಬೇಗ ಇರಾನ್ ಮತ್ತು ಇಸ್ರೇಲ್ ಇರಾನ್ ಮೇಲೆ ನಡೆಸ್ತಾ ಇರುವಂತಹ ಇಸ್ರೇಲ್ ದಾಳಿ, ಅಮೆರಿಕ ದಾಳಿ ಅಂತಂದರೆ ಆದಷ್ಟು ಬೇಗ ಮುಕ್ತ ಆಗಲಿ ಅನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ. ಇದೇ ರೀತಿ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಟ್ವರ್ಕ್. ನಾನು ಮಂಜುನಾಥ್ ತಿರೋಣಿ, ಧನ್ಯವಾದಗಳು.